ಪ್ರೇಮಿ ವಿತ್ ಕಾಫಿ. ಪ್ರೇಮಿ ವಿತ್ ಕಾಫಿ. ನಿಮಗೆ ಈ ತರದೊಂದು ಕತೆ ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಆಮೇಲೆ ಇಷ್ಟು ಟೈಮಲ್ಲಿ ರಿಲೀಸ್ ಆಗಬೇಕು, ನನಗೆ ಟೈಟಲ್ ಪ್ರೇಮಿನೇ ಬೇಕು. ಒಂದು ಹೀರೋಯಿನ್ ಅಂದ್ರೆ ತಕ್ಷಣನೇ ಓಕೆ ಇವರೇ ಫಿಕ್ಸ್ ಆಗ್ತಾರಲ್ವಾ, ಅದಕ್ಕೆ 2 ಹೀರೋಯಿನ್ ಇಟ್ಟಿದ್ದು. ಕಲೆ ವಿಚಾರದಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ನೀನು ಕೆಲಸ ಬಿಡಲ್ಲ, 2 ಮ್ಯಾನೇಜ್ ಮಾಡ್ತೀಯಾ ಅನ್ನೋದಾದ್ರೆ ಮಾಡು, ದಯವಿಟ್ಟು, ನಂದೇನು ಅಭ್ಯಂತರ ಇಲ್ಲ. ರಿಯಲ್ ಇನ್ಸಿಡೆಂಟ್ ಇದು ರಿಯಲ್ ಇನ್ಸಿಡೆಂಟ್. ಯೂಶಲಿ ವಿಲ್ಲನ್ಸು ಹೀರೋಸ್ ಒಂದು ಟಗ್ ಆಫ್ ಇರುತ್ತೆ, ಆ ಟಗ್ ಆಫ್ ಇಲ್ಲದೆ ಬೇರೆ ತರ ಮಾಡಿದೀನಿ. ಕೊನೆಗೆ ಈ ಪಾತ್ರನ ನಾನೇ ತುಂಬಾ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಟ್ರಾವೆಲ್ ಆಗುತ್ತೆ. ಈ ಬಿಫೋರ್ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಬಿಫೋರ್ ಎಲ್ಲರ ಟೀಮ್ಗೆ ಪಿಕ್ಚರ್ ತೋರಿಸಿದ್ವಿ, ಅವರು ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು ಪೋಸ್ಟ್, ಒಂದು ಶೇರ್, ನಮ್ಗೆ ಅದೇ ಒಂದು ಕ್ವಶನ್ ಮಾರ್ಕ್, ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪ್ಲಾನ್ ಮಾಡಿದ್ದು ಇವರು 2 ಸಾಂಗ್, ನಾನು ತಗೊಂಬಂದು 5 ಸಾಂಗ್ ಇಟ್ಟಿದ್ದೆ. ಸೊ ನನಗೆ ಸೆಕೆಂಡ್ ಹಾಫೇ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರೋದು ಮರುಜನ್ಮ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ 3ನೇ ತಾರೀಕು ಪ್ರೇಮಿ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರೇಮಿ ವಿತ್ ಕಾಫಿ. ಈಗ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಸ್ನೇಹಿತರು ಪ್ರದೀಪ್ ವರ್ಮಾ, ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿನಿಮಾ ಡೈರೆಕ್ಟ್ರು, ಇವಾಗ ನಟರು ಕೂಡ. ಸೊ ಅವರ ಒಂದು ನಿರ್ದೇಶನದ ಸಿನಿಮಾ. ಅದ್ವಿಕು ನಾಯಕ ನಟರಾಗಿ ಪರಿಚಯ ಆಗ್ತಿದ್ದಾರೆ, ಆ್ಯಂಡ್ ಶೋಭಿತಾ ನಾಯಕಿ ಜೊತೆಗಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಷ್ಟು ಮಾತುಕತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಪ್ರದೀಪ್ ಜೊತೆಗೆ, ಪ್ರದೀಪ್ ವಿತ್ ಕಾಫಿ, ಪ್ರೇಮಿ ವಿತ್ ಕಾಫಿ, ಪ್ರೇಮಿ ವಿತ್ ಕಾಫಿ, ಕಾಫಿ ವಿತ್ ಪ್ರೇಮಿ, ಬೆಲ್ಲದ ಕಾಫಿ, ಬ್ಲ್ಯಾಕ್ ಕಾಫಿ, ತುಂಬಾ ಸಿಕ್ ಮಾಡ್ತಾ ಮಾತಾಡೋಣ. ನನಗೆ ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಫಸ್ಟು ಇಡೀ ಟ್ರೈಲರ್ ನಂಗೆ ಏನು ಅನಿಸಲಿಲ್ಲ, ಲಾಸ್ಟ್ ಶಾಟ್ ಮಾತ್ರ ನನಗೆ ತುಂಬ ಜೋರಾಗಿ ನಾಟ್ತು. ಇದೇನೋ ಬೇರೆ ವಿಷಯ ಇದೆ ಇಲ್ಲಿ ಅಂತ. ಮತ್ತು ಥ್ರೋಟ್ ಟ್ರೈಲರಲ್ಲಿ ಆ ಸೂಕ್ಷ್ಮತೆಗಳು, ಅದು ಆ ಥರದ್ದು ಕತೆಗಳ ಆಯ್ಕೆಗಳು ತುಂಬ ಕಡಿಮೆ. ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮಗೆ ಈ ಥರದೊಂದು ಕತೆ ಆಯ್ಕೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಫಸ್ಟು ನನಗೆ ಈ ಕತೆ ಬಂದು ನಾನು 2-3 ಕತೆ ಪ್ಲ್ಯಾನ್ ಮಾಡಿದ್ದೆ, ಆದರೆ ಅವರು ಪ್ರೊಡ್ಯೂಸರ್ ಅವ್ರದ್ದು ಒಂದು ಕತೆ ತೊಗೊಂಬಂದಿದ್ರು. ಸೊ ಇದನ್ನ ಒಂದು ನಾಟ್ ಕೊಟ್ಟರು, ಈ ಥರ ಮದುವೆ ಹಿಂಗೆಲ್ಲ ಆಯಿತು, ಹಿಂಗಾಯ್ತು ಅಂತ. ಇದು ಇಟ್ಕೊಂಡು ಕತೆ ಮಾಡೋಕ್ಕಾಗತ್ತಾ ನಿಮಗೆ ಅಂತ ಕೇಳಿದ್ರು. ಹೌದಾ, ಸರಿ, ಇದು ಏನಿದು ಒರಿಜಿನಲ್ ಕತೆನಾ ಇಲ್ಲ ಸುಮ್ಮನೆ ನಿಮ್ಮ ಹೇಳ್ತೀರಾ ಇದನ್ನ ಅಂತ ಹೇಳಿದೆ. ಇಲ್ಲ, ಒರಿಜಿನಲ್ ಕತೆ. ಹೌದಾ, ಮತ್ತೆ ಪರ್ಮಿಷನ್ ಎಲ್ಲ ತೊಗೋಬೇಕಾದ್ರೆ ಕೇಳಿದೆ. ಇಲ್ಲಲ್ಲ, ಅದೆಲ್ಲ ನಮ್ಗೆ ಗೊತ್ತಿರೋರೆ. ಸರಿ ಬಿಡಿ ನೋಡೋಣ ಅಂತ ತೊಗೊಂಡು ಆದ ನಂತರ ಅದನ್ನ ವರ್ಕ್ ಮಾಡಿದ್ದು, ತುಂಬ ವರ್ಕ್ ಮಾಡಿದೆ. ಯಾಕಂದರೆ ಇವಾಗ 80s 90s ಫಿಲಮ್ ಥರ ಮಾಡೋಕ್ಕೆ ಇವಾಗ ಕಷ್ಟ. ಸೊ ಆ ಮನಸ್ಸು ಇಟ್ಕೊಂಡು ಮಾಡ್ಬೋದು, ಆ ಮನಸ್ಸಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬೋದು. ಆ 80s 90s ಥರ ಒಂದು ಮನಸ್ಸು, ಒಂದು ಜೆನ್ಸಿ ಥರ ಒಂದು ಮನಸ್ಸು, ಆ ಮನಸ್ಸುಗಳು 2 ಮನಸ್ಸು ಏನೇನು ಇದು ಮಾಡುತ್ತೆ, ಲವ್ ಮಾಡುತ್ತೋ ಆ ಲವ್ನ ಪ್ರೇಮಿ ಥರ ಇಡೋಣ ಅಂತ ಆ ಥರ ಯೋಚನೆ ಮಾಡಿ ಡಿಸೈನ್ ಮಾಡಿದ್ದು. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಒಂದು ಹೀರೋಯಿನ್ ಅಂದರೆ ತಕ್ಷಣವೇ ಓಕೆ ಇವರೇ ಫಿಕ್ಸ್ ಆಗ್ತಾರಲ್ವಾ, ಅದಕ್ಕೆ 2 ಹೀರೋಯಿನ್ ಇಟ್ಟಿದ್ದು. ಸೊ ಆ ಥರ ಹೋಮ್ವರ್ಕ್ ಮಾಡಿ ಡಿಸೈನ್ ಮಾಡಿ ವರ್ಕ್ ಮಾಡಿದ್ದೆ ಇದೆ ಪ್ರೇಮಿ. ಆ್ಯಂಡ್ ನೀವು ಹೇಳಿದಾಗ ಇವಾಗ ಅನ್ನಿಸ್ತದೆ, ಅಂದರೆ ಆ ಮನಸ್ಥಿತಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ಅಂತ. ಬೇರೆ ಬೇರೆ ಕ್ಯಾಟಗರಿ ಅಂದರೆ ಇವತ್ತಿಗೆ ನಮ್ಮ ಒಂದು ಜನ್ರೇಷನ್ ಅಂದರೆ ಈಗ 80s 90s ಇದು ಮಾಡಿರೋವಂಥವ್ರಿಗೆ ಆ ಥರದ್ದು ಲವ್ ಇಷ್ಟ ಆಗುತ್ತೆ. ಅಂದರೆ ಹೇಳ್ಕೊಳಕ್ಕೆ ಭಯ ಮತ್ತು ಇದು ಎಕ್ಸ್ಪ್ರೆಸ್. ಬಟ್ ಇವಾಗ ಹಂಗಿಲ್ಲ, ಇನ್ಸ್ಟಂಟ್ ಎಕ್ಸ್ಪ್ರೆಸಿವ್ ಆಗಿದ್ದಾರೆ. ಎರಡೂ ಇದೆ ಅದನ್ನ. ಸೊ ಆ ಒಂದು ಲೈನ್ನ ಇಟ್ಕೊಂಡು ಸಿನಿಮಾ ಅದೇ. ಅದಕ್ಕೇನೆ ಅದನ್ನೇ ಹೇಳಿದ್ದು, ಅಂದರೆ ಎಂಡ್ ಬಿಟ್ ಒಂದೇನೆ ತುಂಬ ವಿಷಯ ಹೇಳ್ತಾ ಇದೆ. ಹೌದು. ಸೊ ಸಿನಿಮಾದಲ್ಲಿ ಹಂಗಾರೆ ತುಂಬ ವಿಷಯ ಇದೆ, ಮಾತಾಡಿಸ್ತೀನಿ. ಅದಕ್ಕೆ ಮೊದಲನೇ ಸಿನಿಮಾ ಅಂದರೆ ನಾನು ಹೇಳೋದು, ಹೀರೋ ಆಗಿ ಎಲ್ಲರಿಗೂ ಒಂದು ಕನಸಿರುತ್ತೆ, ಹೀರೋ ಆಗಿ ಪರಿಚಯ ಆಗಬೇಕು, ಇಂಡಸ್ಟ್ರಿಯಲ್ಲಿ ದೊಡ್ಡದಾಗಿ ಏನೋ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಸೊ ನಿಮಗೆ ಮೊದಲನೇ ಸಿನಿಮಾ ಈ ಥರದ್ದೇ ಆಯ್ಕೆ ಹೇಗೆ? ಎಲ್ಲರಿಗೂ ನಮಸ್ಕಾರ. ಇದು ಮೊದಲನೇ ಸಿನಿಮಾ ಆಯ್ಕೆ ಅಂದರೆ, ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು, ನಾನೊಬ್ಬ ಆ್ಯಕ್ಟ್ರ್ ಆಗಬೇಕು, ಒಬ್ಬ ಹೀರೋ ಆಗಬೇಕು. ಯಾಕಂದರೆ ಆವಾಗ ನಾನು ಮಾಡ್ತಾ ಇದ್ದಂಥ ಸಣ್ಣ ಪುಟ್ಟ ಡ್ಯಾನ್ಸ್ ಆಗಲಿ, ನಾಟಕಗಳಾಗಲಿ, ನಾವು ಪ್ರತಿ ಆ್ಯನ್ಯುವಲ್ ಡೇ ಸ್ಕೂಲಲ್ಲಿ ನಿಮಗೆ ಗೊತ್ತಿರಂಗೆ ಪ್ರತಿ ವರ್ಷ ನಾನೊಂದು ಆ್ಯಕ್ಟ್ ಮಾಡ್ತಾಯಿದ್ದೆ. ಏನಾದರೂ ವಿಶ್ವಾಮಿತ್ರ ಕ್ಯಾರೆಕ್ಟ್ರು, ಶಿವತಾಂಡವ, ಈ ಥರ ನಾನಾ ಥರ ಆ್ಯಕ್ಟ್ಗಳು ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬ ಆ್ಯಕ್ಟಿವಲ್ಲಿದ್ದೆ, ಕಲೆ ವಿಚಾರದಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಸೊ ಅದೇನೋ ಆಸಕ್ತಿ ಬೆಳೀತಾ ಹೋಗ್ತಾ ಇತ್ತು. ಈ ಶಿಳ್ಳೆ ಚಪ್ಪಾಳೆ ನನಗೊಂಥರ ಇನ್ಸ್ಪೈರಿಂಗ್ ಆಗಿ ಮಾಡಿ ಬರ್ತಾಯಿತ್ತು. ಆಮೇಲೆ ಈ ಗಣೇಶ ಫೆಸ್ಟಿವಲಲ್ಲಿ ಅಲ್ಲಿ ನೋಟ್ ಹಾಕಿ ನನ್ನನ್ನು ಹೂವಿನಾರ ಹಾಕಿ ಎತ್ಕೊಂಡು ತಿರುಗಾಡ್ತಾ ಇದ್ದಿದ್ದು ದೊಡ್ಡವರು. ಸೊ ಅದೆಲ್ಲ ನಮಗೇನಾಯಿತು, ಇಲ್ಲ ನಾನೊಬ್ಬ ಆ್ಯಕ್ಟ್ರ್ ಆಗಬೇಕು, ನಾನೊಬ್ಬ ಹೀರೋ ಆಗಬೇಕು ಅಂತ ಒಂದು. ಸೊ ಅಲ್ಲಿಂದ ಬೆಳೆದಿದ್ದ ಆಸಕ್ತಿ ದೊಡ್ಡವನಾದ್ಮೇಲೆ ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ಇಲ್ಲ ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಮನೇಲಿ ಹೋಗಿ ಅಪ್ರೋಚ್ ಮಾಡಿದಾಗ ಸುಮಾರು ಆಡಿಷನ್ಸ್ ಹೋಗ್ತಾಯಿದ್ದೆ, ಸುಮಾರು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೆ.
ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರ್ತಿರಲಿಲ್ಲ. ಯಾಕಂದರೆ ನಾನು ಕನ್ಸು ಕಂಡಿದ್ದು ಒಬ್ಬ ಹೀರೋ ಆಗಿ ನಟನೆ ಮಾಡಬೇಕು ಅಂತ. ಇಲ್ಲಿ ಯಾವುದೋ ಸಣ್ಣ ಪುಟ್ಟ ಬರುತ್ತೆ, ಅದು ಒಂದೊಂದು ಸತಿ ಎಷ್ಟೋ ಸಿನಿಮಾಗಳು ರಿಲೀಸು ಆಗಿಲ್ಲ ನಂದು. ಸೊ ಹಂಗಾಗ್ಬಿಟ್ಟು ಇನ್ನೂ ಎಷ್ಟು ವರ್ಷ ನಾನು ಹೀಗೆ ಮಾಡ್ಕೊಂಡು ಹೋಗಲಿ, ಹಿಂಗೆ ಮಾಡ್ಕೊಂಡು ಹೋದರೆ ಏನೋ ಲೈಫ್ ಇರೋಲ್ಲ ನಮಗೆ, ಏನಾದರೂ ಒಂದು ಮಾಡೋಣ, ರಿಸ್ಕ್ ತೊಗೊಳ್ಳೋಣ ಅನ್ನೋ ಒಂದು ಆಲೋಚನೆಗೆ ಬಂದು ಮನೇಲಿ ರಿಕ್ವೆಸ್ಟ್ ಮಾಡಿದೆ. ಈ ಥರ ಒಂದು ಸಿನಿಮಾ ಮಾಡಬೇಕು, ನಮ್ಮದೇ ಬ್ಯಾನರ್ ಒಳಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು? ನೀನು ಕೆಲಸ ಬಿಡಲ್ಲ, ಎರಡೂ ಮ್ಯಾನೇಜ್ ಮಾಡ್ತೀಯಾ ಅನ್ನೋದಾದರೆ ಮಾಡು, ದಯವಿಟ್ಟು ನಂದೇನು ಅಭ್ಯಂತರ ಇಲ್ಲ. ನೀನು ಖುಷಿಯಾಗಿರ್ತೀಯ ಅಂದರೆ ಅದೇ ನಮಗೂ ಖುಷಿ ಆಗುತ್ತೆ ಅಂತ ತಂದೆ ತಾಯಿ ಆಸ್ಪದ ಮಾಡಿಕೊಟ್ರು. ಸೊ ಅಪ್ಪ ದುಡ್ಡು ಹಾಕಿದ್ರು, ಅಮ್ಮ ಕತೆ ಕೊಟ್ಟರು ಅವ್ರ ಸ್ನೇಹಿತರದ್ದೇ. ಸೊ ಅದು ಒಂದು ಇನ್ಸ್ಪೈರಿಂಗ್ ಆಗಿತ್ತು ಪ್ರತಿಯೊಬ್ಬರಿಗೂ. ಇವಾಗ ಇದೊಂಥರ ಎಮೋಷ್ನಲ್ ಜರ್ನಿ. ಸೊ ಅದಕ್ಕೆ ಈ ಸಿನಿಮಾನೇ ನನಗೆ ಮೊದಲನೇ ಸಿನಿಮಾಗೆ ಸೂಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಸಿನಿಮಾ ಮಾಡಿದ್ದೀವಿ. ರಿಯಲ್ ಇನ್ಸಿಡೆಂಟ್ ಇದು ರಿಯಲ್ ಇನ್ಸಿಡೆಂಟು, ಬಟ್ ಅದು ಎಲ್ಲೂ ಅವರು ಯಾರು ಅನ್ನೋದು ನಾವು ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಅವ್ರ ಪ್ರೈವಸಿನೂ ಹಾಳಾಗುತ್ತೆ. ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿ 20 ವರ್ಷಗಳ ಕಾಲ ಒಬ್ಳಿಗೋಸ್ಕರ ಕಾದ್ಬಿಟ್ಟು ಅವರು ಇದು ಮಾಡ್ತಾರೆ ಅಂದಾಗ, ಸೊ ಅದು ತುಂಬ ದೊಡ್ಡ ಇನ್ಸ್ಪೈರಿಂಗ್ ಸ್ಟೋರಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಅದಕ್ಕೆ 20 ವರ್ಷ ಅಂದರೆ ಮದುವೆ ಆಗೋದಕ್ಕೆ ಅಂತ. ಅದು ಮದುವೆ ಆಗೋದಕ್ಕೂ ಆಗಿದೆಯೋ ಅದನ್ನು ನೀವು ಏಪ್ರಿಲ್ 3ನೇ ತಾರೀಕೆ ಸಿನಿಮಾ ಬಂದು ನೋಡಬೇಕು. ಆವಾಗ ನಿಮಗೊಂದು ಡೀಟೇಲ್ ಹಿಸ್ಟ್ರಿ ಗೊತ್ತಾಗುತ್ತೆ. ಶೋಭಿತಾ, ನಿಮಗೆ ಈ ಸಿನಿಮಾ ಅಂದರೆ ಆ್ಯಕ್ಚುಲಿ ಈಕ್ವಲ್ ಆಗಿ ಇಬ್ಬರು ನಾಯಕಿಯರಿದ್ದಾರೆ ಅದರಲ್ಲಿ, ನೀವು ಕೂಡ. ಸೊ ನಿಮ್ಮ ಒಂದು ಪಾತ್ರ ಮತ್ತು ನಿಮ್ಮ ಒಂದು ಪರಿಚಯ ಹೇಳೋದಾದ್ರೆ. ಆ್ಯಕ್ಚುಲಿ ನನ್ನ ಪಾತ್ರ ಅಂದರೆ ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ಅದರಲ್ಲಿ ನಂದು ಒಂದು ಪಾತ್ರ. ನಂದಂದರೆ ಒಂದು ಮಾಡರ್ನ್ ಲುಕ್ಕಲ್ಲಿ ಇರ್ತೀನಿ, ಅಂದರೆ ಬೋಲ್ಡ್ ಆಗಿರ್ತೀನಿ. ಅಂದರೆ ಇನ್ನೊಂದು ಪಾತ್ರ ವಿಲೇಜ್ ರೋಲು. ನಾನು ತುಂಬ ಸ್ಟ್ರಾಂಗ್ ಹುಡುಗಿ, ತುಂಬ ಸೆನ್ಸಿಟಿವ್ ಕೂಡ. ಒಂದು ಅದೇ ಹೀರೋ ಜೊತೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ತಾಳೆ. ಹೋಗ್ತಾ ಹೋಗ್ತಾ ಅವ್ನ ಕ್ಯಾರೆಕ್ಟರ್ ನೋಡಿ ಅವನಿಗೆ ಅಂದರೆ ತುಂಬ ಲವ್ ಆಗಿಬಿಡುತ್ತೆ. ಸೊ ಈ ಜರ್ನಿ ಅಂದರೆ ಆಡಿಯನ್ಸ್ಗೆ ನನ್ನ ಕ್ಯಾರೆಕ್ಟರ್ ಲೈಕ್ ಆಗುತ್ತೆ, ಆ ಥರ ರೋಲ್ ಇದೆ ನಂದು ಇದರಲ್ಲಿ. ನಾ ಕೇಳಿದ್ದು ಬೇಸಿಕಲಿ ನಿಮ್ಮ ಹಿನ್ನೆಲೆ. ಸೊ ಎಲ್ಲಿಂದ ಬಂದ್ರಿ ಅಂದರೆ ನಾನು ನಿಮ್ಮ ಹಿನ್ನೆಲೆ ಕೇಳ್ತಾ ಇದ್ದೀನಿ. ಬೇಸಿಕಲಿ ಇವರು ಅಂದರೆ ಎಲ್ಲಿಂದ ಶುರು ಆಯಿತು ಸಿನಿಮಾ ಕೆರಿಯರ್ ಅಂತ? ಆ್ಯಕ್ಚುಲಿ ನಂದು ಬೇಸಿಕಲಿ ಬಂದು ನಾನು ಮಂಗಳೂರು. ನಾನು PSI ಆಗಬೇಕು ಅಂತ ಬೆಂಗಳೂರು ಬಂದಿರೋಳು. ಮಧ್ಯದಲ್ಲಿ ನನ್ನ ಫ್ರೆಂಡ್ ಒಬ್ಳು ಸೀರಿಯಲ್ ಆರ್ಟಿಸ್ಟ್ ಇದ್ಲು. ಅವಳಿಗೆ ಅಂದರೆ ಅವಳು ಯಾವುದೋ ಒಂದು ಮೂವಿ ಆಫರ್ ಬಂದಿತ್ತು, ಆಡಿಷನ್ಗೆ ಹೋಗಿದ್ಲು. ಸೊ ಡೈರೆಕ್ಟರ್ ನಾನು ನೋಡಿದ್ರು, ನೀನು ಒಂದು ಆಡಿಷನ್ ಮಾಡು ಅಂತ. ಸೊ ನಾನು ಯಕ್ಷಗಾನ ಆರ್ಟಿಸ್ಟ್ ಆಗಿದ್ದೆ. ಸೊ ಅವ್ರು ಡೈಲಾಗ್ ಕೊಟ್ಟರು, ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು. ಸೊ ನನ್ನನ್ನೇ ಅಲ್ಲಿ ಚೂಸ್ ಮಾಡಿದ್ರು ಆ ಹೀರೋಯಿನ್ ರೋಲ್ಗೆ. ಅದಾದಮೇಲೆ ಕಾರಣಾಂತರಗಳಿಂದ ಆ ಮೂವಿ ಅದು ಬಂದಿಲ್ಲ. ಅದಾದಮೇಲೆ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಗೊತ್ತಲ್ಲ, ಒಮ್ಮೆ ಹಿಡಿದ್ಬಿಟ್ರೆ ಆ ಬಣ್ಣದ ಲೋಕ. ಹಾಗೆ ನಾನು ಇದನ್ನ ಈ ಫೀಲ್ಡ್ ಬಿಟ್ಟು ಇದಕ್ಕೆ ಜಂಪ್ ಆದೆ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ಕೆಲಸ ಆಗಿತ್ತಾ PSI? ಇಲ್ಲ, ಎಕ್ಸಾಮ್ ಬಂದಿದ್ದೆ ನಾನು ಕೋಚಿಂಗ್ಗೆ ಅಂತ ಬಂದಿದ್ದೆ. ಸೊ ಇಲ್ಲಿಗೆ ಜಂಪ್ ಆಗಿಬಿಟ್ಟೆ. ಸೊ ಮನೇಲಿ ಸ್ವಲ್ಪ ಆರತಿ ಎಲ್ಲ ಆಯ್ತು. ಸೊ ಓಕೆ, ಏನ್ ಮಾಡ್ತೀವಿ ನೋಡೋಣ. ಅಸ್ಟ್ರಾಲಜಿ ಕೂಡ ಅವರು. ಹೌದಾ? ಡಾಕ್ಟರೇಟ್ ಆಯ್ತು ಅಸ್ಟ್ರಾಲಜಿ ವೆರಿ ಗುಡ್. ಅಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಅದೇ ಇವಾಗ ಕೇಳ್ತಾ ಇದೀವಿ ನಮ್ಮ ಪಾಸ್ಟ್ ಲೈಫ್ ಹೆಂಗಿರುತ್ತೆ. ಸೊ ಒಂದು ಮಲ್ಟಿ ಟ್ಯಾಲೆಂಟೆಡ್, ಇದ್ರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೀವು ಅಂದ್ರೆ ಇದನ್ನೆಲ್ಲ ಕೆಲಸ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಸೊ ಇದನ್ನೇ ಡಿಪೆಂಡ್ ಆಗಿಲ್ಲ, ಇದೇ ಡಿಪೆಂಡ್ ಆದ್ರೆ ಗೊತ್ತಲ್ವಾ, ಇವಾಗ ಸೈಡಲ್ಲಿ ಒಂದು ಬೇಕೇ ಬೇಕು ನಮಗೆ. ಸೊ ಅದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿತ್ತು ಈ ಸಿನಿಮಾ ಜರ್ನಿ? ಹೇಗಿತ್ತು ಪ್ರೇಮಿ ಸಿನಿಮಾ ಓವರ್ ಆಲ್ ಜರ್ನಿ? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪ್ರದೀಪ್ ಸರ್ ನನಗೆ 8 ವರ್ಷದಿಂದ ಗೊತ್ತು. ಅವ್ರ ಫ್ರೆಂಡ್ಶಿಪ್ ನಮ್ದು 8 ವರ್ಷದಿಂದ ಇತ್ತು. ಸೊ ಅವ್ರ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ನಮಗೆ ರೋಲ್ ಇದ್ದೇ ಇದೆ. ಆಲ್ಬಮ್ ಸಾಂಗ್ ಮಾಡಲಿ ಪ್ರತಿಯೊಂದು ಇದೆ. ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಥರ ರೋಲ್ ಇದೆ, ಇನ್ನೊಂದು ನಾಯಕಿಯಾಗಿ ನೀನು ಮಾಡ್ತೀಯ ಅಂತಂದ್ರು ನಾನು ಒಪ್ಕೊಂಡೆ. ತುಂಬ ಚೆನ್ನಾಗಿತ್ತು ರೋಲು. ಆಮೇಲೆ ಅದ್ವಿಕ್ ಅವರಾಗಲಿ ತುಂಬ ಅಂದ್ರೆ ಅವರು ಹೊಸಬ್ರು ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಅವರು ಡ್ರಾಮಾ ಎಲ್ಲ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫ್ರೆಂಡ್ಲಿಯಾಗಿ ಮೂವ್ ಆದರು. ಅವರ ಅಪ್ಪ ಅಮ್ಮನೂ ಅಷ್ಟೇ, ಅವ್ರ ಮನೆ ಮಗಳ ಥರನೇ ನಮ್ಮನ್ನು ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು. ಪ್ರದೀಪ್ ಬಗ್ಗೆ ಆ್ಯಕ್ಚುಲಿ ಪ್ರದೀಪ್ ಬಗ್ಗೆ ಹೇಳ್ಬೇಕು ಅಂದರೆ ಈ ಒಂದು ಸಿನಿಮಾ ಅಂದರೆ ಒಂದು ಡೈರೆಕ್ಷನ್, ಒಂದು ಕತೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈ ಕತೆ ಫಸ್ಟ್ ನಿಮಗೆ ಕೇಳಿದಾಗ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇದು ಹೆಂಗೆ ವರ್ಕ್ ಆಗುತ್ತೆ, ನಿಮ್ಮ ತಲೆಯಲ್ಲಿ ಏನು ನೋಡ್ತು? ಮತ್ತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಲೈನು. ಫಸ್ಟ್ ಆಫ್ ಆಲ್ ಈ ಟೈಮ್ಗೆ ಅದು ಬೇಕು. ಆ ಲೈನು ಸಿಕ್ಕಿದಾಗ ನಿಮ್ಗೆ ಅನಿಸಿದ್ದು, ಮತ್ತು ಒಂದು ಡೈರೆಕ್ಟರ್ ಆಗಿ, ಇನ್ನೊಂದು ನಟನಾಗಿ, ಮತ್ತು ಮ್ಯೂಸಿಕ್ಕು, ಈ 3 ವಿಭಾಗಗಳನ್ನು ನಿಭಾಯಿಸೋದು ಅದೊಂದು ಚಾಲೆಂಜ್ ಇರುತ್ತೆ. ಸೊ ಹೇಗಾಯಿತು ಇದೆಲ್ಲ? ನನಗೆ ಈ ಕತೆ ಹೇಳಿದ ತಕ್ಷಣ ಫಸ್ಟು ಥಾಟ್ ಇದ್ದಿದ್ದು ನನಗೆ, ಓಕೆ ಇದೊಂದು
ಒಂದು 80s 90s ಕತೆ. ಇದನ್ನು ನಾವು ಮಾಡ್ರೇಟ್ ಮಾಡಬೇಕಂದ್ರೆ ನಮ್ಮದು ಇನ್ನೊಂದು ನಾಯಕಿನೇ ಇಡಬೇಕು, ಅವಾಗೇ ಇದು ಮಾಡ್ರೇಟ್ ಆಗೋದು ಅಂತ ಫಿಕ್ಸ್ ಆದೆ. ಸರಿ ಓಕೆ, ಈ ಇನ್ನೊಂದು ನಾಯಕಿ ಅಂದರೆ ಇವಾಗ ಗೊತ್ತಲ್ಲ, ಒಂದು ನಾಯಕಿ ಆಯ್ಕೆ ಮಾಡ್ಬೇಕಂದ್ರೆ ಇನ್ನೊಬ್ರು ಮಾಡ್ತಾರೆ ಅಂದ್ರೆ ಅಪೋಸ್ ಆಗತ್ತೆ, ಆಮೇಲೆ ಕೋಆಪ್ರೇಟ್ ಆಗೋದು ಕಷ್ಟ ಆಗುತ್ತೆ. ಸರಿ ನಮ್ಮ ಫ್ರೆಂಡ್ ಇರ್ತಾರಲ್ಲ, ಫಸ್ಟ್ ಫ್ರೆಂಡ್ ಸರ್ಕಲ್ನ ರೌಂಡ್ ಮಾಡಿದ್ದೀವಿ, ನೀನು ಮಾಡ್ತೀಯಾ ಅಂತ ಯಾರು ಓಕೆ ಇವ್ರು ಮಾಡ್ದಾಗ ಓಕೆ ಅಲ್ಲಿ ಡಿಸೈನ್ ಆಗುತ್ತೆ. ಓಕೆಪ್ಪ ಇವರು ಮಾಡ್ತಾರೆ, ಸರ್ ಇನ್ನೊಬ್ರು ಅವರು ಮಾಡ್ತಾರೆ ಅಂತ ಒಪ್ಕೊಂಡು ಡಿಸೈನ್ ಮಾಡಿದೆ. ಆ ನಂತರ ಸ್ಕ್ರೀನ್ ಪ್ಲೇ ವರ್ಕ್ ಮಾಡುವಾಗ ನನಗೆ ಈ ಕತೆ ಹಿಂಗೆ ತೊಗೊಂಡೋಗ್ಬೇಕು, ಬಟ್ ಈ ಕಥೆಯಲ್ಲಿ ಒಂದು ಅಸ್ಟ್ರಾಲಜಿ ಇದೆ. ಅಸ್ಟ್ರಾಲಜಿ ಇದ್ದಾಗ ನಮಗೆ ಏನು ಮಾಡಬೇಕು, ಇವಾಗ ಈ ಕಡೆ ಒಬ್ಳು ಹಿಂದೂ ಇರಬೇಕು, ಇನ್ನು ಕಡೆ ಒಂದು ಬೇರೆ ಎಲ್ಲ ರಿಲಿಜನ್ ಇರಬೇಕು ಅಂದ ತಕ್ಷಣ ನಾನು ಕ್ರಿಶ್ಚಿಯನ್ ಆಗಿ ಇವ್ರನ್ನ ಪೋರ್ಟ್ರೇ ಮಾಡಿದೆ, ಟೀನಾ ಅಂತ. ಸೊ ಅವಾಗ ಏನಾಗತ್ತೆ, ನಮಗೆ ಎಲ್ಲನೂ ಕ್ಯಾಸ್ಟಿಸಮು ಬರುತ್ತೆ, ಲವ್ ಅಂದ ತಕ್ಷಣ ಕ್ಯಾಸ್ಟಿಸಮ್ ಬರುತ್ತೆ, ಆಮೇಲೆ ಎಲ್ಲನೂ ಇದಾಗತ್ತಲ್ಲ ಅವ್ರದ್ದು. ಸೊ ಆ ಥರ ಪ್ಲ್ಯಾನ್ ಮಾಡಿದಾಗ ನನಗೆ ಅದು ಒಂದು ಥಾಟ್ಸ್ ಆಯಿತು. ಸೊ ಆ ನಂತರ ಓಕೆ ಎಲ್ಲ ಕತೆ ಓಕೆ ಹಿಂಗೆ ಬರುತ್ತೆ, ನರೇಷನ್ ಬರುತ್ತೆ. ಅವ್ರಿಗೆ ಪಾಪ ಅವ್ರಿಗೆ ಹೊಸಬ್ರು ನರೇಷನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ನಾನೇನು ಮಾಡಿದೆ, ಫಸ್ಟ್ ನನಗೆ ಲೊಕೇಶನ್ ತೋರಿಸಿ, ಲೊಕೇಶನ್ಸ್ ಅಂತ ಫಸ್ಟ್ ಲೊಕೇಶನ್ ಹೋಗ್ಬಿಟ್ಟು ಈ ಲೊಕೇಶನಲ್ಲಿ ಇದಾಗತ್ತೆ ಸೊ ಅಂತ ಒಂದು ಲೈನ್ ಅವಾಗೆ ಹೇಳ್ಬಿಟ್ಟು ಇಷ್ಟು ಬರುತ್ತೆ, ನಾನು ಮಿಕ್ಕಿದ್ದು ಮಾಡಿದ್ದು ಹೇಳ್ತೀನಿ. ಅವರು ಒಂದು ನಂಬಿಕೆಯಿಂದ ಓಕೆ ಏನು ಹೇಳಿದ್ರು. ಸೊ ಆ ನಂತರ ಮ್ಯೂಸಿಕ್ ಬಂದು ನಮ್ಮ ಬ್ಲಡ್, ಅದೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆನೇ ಈ ಪಿಕ್ಚರಲ್ಲಿ ನಾನು ಕಮಿಟ್ ಆಗೋ ಮುಂಚೆ ಈ ಮ್ಯೂಸಿಕ್ ಡೈರೆಕ್ಟರ್ ಕಮಿಟ್ ಆಗಿದ್ದು ಫಸ್ಟು. ಆನಂತರ ಅವ್ರದ್ದು ಏನೋ ಪ್ರಾಬ್ಲಮ್ ಇದ್ದಕ್ಕೆ ನನ್ನ ಹತ್ರ ಬಂದರು, ಈ ಥರ ನೀವು ಡೈರೆಕ್ಷನ್ ಮಾಡಿಕೊಡ್ತೀರಾ ಅಂತ. ನಾನು ಎಲ್ಲ ಆ ಕತೆ ಮಾಡಲ್ಲ, ಬೇರೆ ಯಾವುದೋ ಕತೆ ಇದ್ದರೆ ನಾನು ಮಾಡ್ತೀನಿ, ನನ್ನ ಕತೆ ಅಂತ ಹೇಳಿದೆ. ನಾನು ಥ್ರಿಲ್ಲರ್ ಕತೆ ಹೇಳಿದೆ, ಲವ್ ಥ್ರಿಲ್ಲರ್ ಕತೆ ಹೇಳಿದೆ, ಎರಡೂ ಒಪ್ಪಿಲ್ಲ. ನನಗೆ ಒಂದು ದಿನ ಟೈಮ್ ಕೊಡಿ. ಸರಿ ಇನ್ನೊಂದು ದಿನ ಹೇಳಿದಾಗ ಅವ್ರು ಬಂದ ತಕ್ಷಣ ಏನು ಹೇಳಿದ್ರು, ಸರ್ ಕತೆ ಹೇಳಿ ಇನ್ನೊಂದು. ನನಗೆ ಅವಾಗ ಗೊತ್ತಾಯಿತು, ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಗೊತ್ತಾಯ್ತಲ್ಲ, ಅವ್ರ ಮೈಂಡಲ್ಲಿ ಏನೋ ಒಂದು ಕತೆ ಇದೆ, ನಿಮ್ಮ ಕತೆ ಏನೋ ಇದೆಯಲ್ಲ ಹೇಳಿ. ಈಗ ನೋಡಿ ನಗ್ತಾ ಇದ್ದಾರೆ, ನಿಮ್ಗೆ ಹೆಂಗೆ ಗೊತ್ತು ಸರ್? ನಮ್ಗೆ ಗೊತ್ತು, ನೀವು ಹೇಳಿ ಪರವಾಗಿಲ್ಲ, ನಿಮ್ದು ಸರ್ ಈ ಥರ ಸೊ ಒಂದು ಇನ್ಸಿಡೆನ್ಸ್. ಹೌದಾ, ಸರಿ ಬಿಡಿ, ಇದನ್ನೇ ಇಟ್ಕೊಂಡು ಮಾಡೋಣ. ಬಟ್ ಅವರು ಒಂದು ಕಂಡೀಷನ್ ಹೇಳಿದ್ರು ನನಗೆ, ಸರ್ ನನಗೆ ಈ ಕತೆ ಬಂದು ಇಷ್ಟರಲ್ಲಿ ಮುಗಿಬೇಕು, ಆಮೇಲೆ ಇಷ್ಟು ಟೈಮಲ್ಲಿ ರಿಲೀಸ್ ಆಗಬೇಕು, ನನಗೆ ಈ ಟೈಟಲ್ ಪ್ರೇಮಿನೇ ಬೇಕು ಅಂತ ಬಂತು. ನನಗೆ ಅಲ್ಲಿ ಇದು ಇನ್ನೊಂದು ಕ್ವಶನ್ ಮಾರ್ಕ್, ಅಯ್ಯೋ ಏನು ಮಾಡೋದು, ಯಾಕಂದರೆ ಆಲ್ರೆಡಿ ನಾನು ಕುರುಡು ಕಾಂಚನ ಮುಗಿಸಿದ್ದು, ಪೋಸ್ಟ್ ಪ್ರೊಡಕ್ಷನ್ ವರ್ಕು ನಡೀತಾ ಇತ್ತು. ಸರಿ ಇವಾಗ ಏನು ಮಾಡೋದು ಸರ್, ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿ ಸರಿ ಇದನ್ನು ಟೇಕ್ ಆಫ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಕತೆ ಅವ್ರು ಹೇಳಿದ ಕತೆಗೂ ಇವಾಗ ನಾನೊಂದು ಇನ್ಸಿಡೆನ್ಸ್ ಎಲ್ಲ ಇಟ್ಟಲ್ಲ, ಇನ್ನೊಂದು ಹೀರೋಯಿನೋ ಎಲ್ಲನೋ ಅದನ್ನು ಜೆನ್ಸಿ ಇದಕ್ಕೆ ಅದು ಪ್ರೇಮಿಗೆ ಮ್ಯಾಚ್ ಆಗಬೇಕು. ಸೊ ಅದು ವರ್ಕ್ ಮಾಡೋಕ್ಕೆ ತುಂಬ ಸ್ವಲ್ಪ ಟೈಮ್ ಆಯಿತು. ಅದು ವರ್ಕ್ ಆಯಿತು, ಅದೆಲ್ಲ ಆಗಿ ಎಲ್ಲ ಕ್ಯಾರೆಕ್ಟರೈಸೇಷನ್ ಎಲ್ಲನೂ ಫಿಕ್ಸ್ ಆಯಿತು. ಇವರು ಅಂತ ವಿಲ್ಲನ್ ಮಾತ್ರ ಫಿಕ್ಸ್ ಆಗಿಲ್ಲ. ವಿಲ್ಲನ್ ಒಂದೆರಡು ಕಡೆ ಕೇಳಿದೆ, ನಮಗೆ ಅದು ಆಗಿಲ್ಲ. ಆಮೇಲೆ ನಾವು ಇನ್ನೊಬ್ರು ಆಲ್ಮೋಸ್ಟ್ ಫೈನಲ್ ಆಗ್ತಾ ಇತ್ತು, ಅವ್ರ ಹತ್ರ ಡೇಟು ಪ್ರಾಬ್ಲಮ್ ಇತ್ತು. ಆಮೇಲೆ ನಮ್ಮ ಆ ಸಂಖ್ಯೆಯಲ್ಲಿ ನಮಗೆ ಮ್ಯಾಚ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಓಕೆ ಯೋಚನೆ ಮಾಡಿದ್ರಿಲ್ಲ, ಲೇಟ್ ಆಗುತ್ತೆ, ಏನು ಮಾಡೋದು ಅಂತ ತಕ್ಷಣ ನಮ್ಮ ಕೋ ಡೈರೆಕ್ಟ್ರ್ ಇವರೆಲ್ಲ, ಸರ್ ನೀವೇ ಮಾಡಿ ವಿಲ್ಲನ್ ಆಗಿ. ನಾನು ಯೋಚನೆ ಮಾಡಿದೆ, ನಾನು ಸೆಟ್ ಆಗತ್ತಾ, ಇಲ್ಲ ನೀವು ಮಾಡಿ ಸರ್ ನಾನು ಪ್ರೊಡ್ಯೂಸರ್ ಹತ್ರ ಕೇಳೋಣ. ಸರ್ ಪ್ರೊಡ್ಯೂಸರ್ ಕೇಳಿದೆ, ಅವರು ಒಂದು ಸೆಮಿಯಾಗಿ ಓಕೆ ಮಾಡಿ ನೀವೇ ಮಾಡಿ ಅಂತ ಹೇಳಿದ್ರು. ಯಾಕೆ ಆ ಥರ ಅಂದರೆ 3 ಇದನ್ನು ಇದನ್ನು ನೀವು ಮಾಡ್ತಿರಲ್ಲ, ಹೆಂಗೆ ಮಾಡ್ತೀರಾ, ಡೈರೆಕ್ಷನ್ ಮಾಡ್ತೀರಾ, ಮ್ಯೂಸಿಕ್ ಮಾಡ್ತೀರಾ, ಇಲ್ಲ ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಮಾಡ್ತೀರಾ ಅಂತ ಅವರು ಅದೊಂದು ಕ್ವಶನ್ ಮಾರ್ಕ್ ಇತ್ತು. ನನಗೆ ಆ ಕಾನ್ಫಿಡೆನ್ಸ್ ಇತ್ತು, ನಾನು ಮಾಡ್ತೀನಿ ಅಂತ. ಆದರೆ ನನಗೊಂದು 5 days ಟೈಮ್ ಬೇಕು ಅಂತ ಹೇಳಿ. ಯಾಕೆ 5 days ಅಂದರೆ ನಾನು ಮಾಡೋದ್ರಿಂದ ನಾನು ತಿರ್ಗಾ ನನ್ನ ಒಂದು ವಿಲ್ಲನ್ ಸ್ಟೈಲ್ ಚೇಂಜ್ ಮಾಡಬೇಕು. ನಾನು ಬೇರೆಯವ್ರನ್ನ ಬೇರೆ ಥರ ಇಟ್ಟಿದ್ದೆ, ಅದು ಮಾಡಿದ್ದಕ್ಕೆ ನನಗೆ ಒಳ್ಳೇದಾಯಿತು. ಯಾಕೆ ಒಳ್ಳೇದಾಯ್ತು ಅಂದರೆ ಯೂಶ್ವಲಿ ವಿಲ್ಲನ್ಸು ಹೀರೋಸು ಒಂದು ಟಗ್ ಆಫ್ ಇರುತ್ತೆ, ಆ ಟಗ್ ಆಫ್ ಇಲ್ಲದೆ ಬೇರೆ ಥರ ಮಾಡಿದ್ದೀನಿ ಈ ಪಿಕ್ಚರಲ್ಲಿ. ಸೊ ಅದನ್ನು ಟೈಮ್ ತೊಗೊಂಡು ಮಾಡಿದ್ದಕ್ಕೆ ಇವಾಗ ನನ್ನ ಬಾಡಿಗೆ ಯಾವ ಥರ ವಿಲ್ಲನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದು ಒಂದು ಡಿಸೈನ್ ಮಾಡಿದೆ. ಹೀರೋಗೂ ಹಂಗೆ, ಇವರು ತುಂಬ ವರ್ಕ್ ಮಾಡಿದ್ರು. ಬಂದು ಆಡಿಷನ್ ಇಟ್ಟಾಗ ನೀವು ಒಂದು ಸೀನ್ ಕೊಟ್ಟು ಅದನ್ನ ಪ್ಯಾಥೋ ಮಾಡಿ, ಇಲ್ಲ ಹ್ಯಾಪಿ ಮಾಡಿ, ಇಲ್ಲ ರೊಮ್ಯಾನ್ಸ್ ಮಾಡಿ, ಅದನ್ನು ನೋಡಿದಾಗ ಸೆಟ್ಲ್ ಮಾಡಿ ನೋಡಿದೆ, ಓಕೆ ಇವರು ಈ ಥರ ಜಾನರ್, ಈ ಬಾಡಿ ಲ್ಯಾಂಗ್ವೇಜ್ ಇಟ್ಟರೆ ಫಿಕ್ಸ್ ಆಗ್ತಾರೆ ಅಂತ ಆ ಥರ ಫಿಕ್ಸ್ ಮಾಡಿದ್ದು ಇವ್ರಿಗೆ. ಅದು ಸ್ವಲ್ಪ ಕಷ್ಟಪಟ್ಟರು, ಯಾಕಂದರೆ ಯೂಶ್ವಲಿ ಹೊಸೊಬ್ರು ಹೀರೋ ಅಂದ ತಕ್ಷಣ ನಾವು ಸರ್ ನಾವು ಮಾಸ್ ಹೋಗೋಣ, ಇದು ಹೋಗೋಣ ಅದನ್ನು ಹೇಳ್ತಾರಲ್ವ. ನಾನು ಅದನ್ನು ಮಾಸೆಲ್ಲ ಯಾವುದು ಬೇಡ, ಇವು ಫಸ್ಟ್ ಒಂದು ಕ್ಲಾಸ್ ಮಾಡಿ. ಯಾಕಂದರೆ ಒಂದು ಕತೆ ಓರಿಯೆಂಟ್ ಕಂಟೆಂಟ್ ಇದ್ದರೆ ಮಾತ್ರನೇ ಜನ ತಗೊಳ್ಳೋದು. ನಾವು ಮಾಸ್ ಹೋಗ್ತೀವಿ ಎಲ್ಲರೂ, ನೀವು ಆಮೇಲೆ ಮಾಸ್ ಮಾಡಿ ಎಲ್ಲಿ ಏನು ಬೇಕಾದ್ರೆ ಮಾಡಿ ಒಪ್ಕೊಳ್ತಾರೆ ಅಂತ ಹೇಳಿ ಇದನ್ನ ಇಷ್ಟು ಪ್ರಿಪ್ರೇಷನ್ಸ್ ಆಯಿತು. ಕಂಟೆಂಟ್ ಅದು ಆ್ಯಕ್ಚುಲಿ ಒಳ್ಳೆ ಆಯ್ಕೆ, ಅಂದರೆ ಅವ್ರು ತುಂಬ ಎದ್ದು ಬಿದ್ದಿದ್ದೀರ ಹಂಗಾದ್ರೆ.
ಸೊ ಹಾಗಾಗಿ ಏಕ್ದಮ್ ಹೀರೋ ಆದ್ರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಆಗಲ್ಲ ಅಂತ ಗೊತ್ತಿದೆ. ಗೊತ್ತಿದೆ. ಸೊ ಹಂಗಾಗ್ಬಿಟ್ಟು ಏನು ಮಾಡಿದ್ವಿ, ಈ ಕಂಟೆಂಟ್ ಆಯ್ಕೆ ಮಾಡಿದಾಗಲೇ ನನಗೊಂದು ಸ್ವಲ್ಪ ಧೈರ್ಯ ಇರಲಿಲ್ಲ. ಏನಕ್ಕೆಂದರೆ ಹೊಸಬಾಗಿ ಇಷ್ಟು ತಕ್ಕ ಮಟ್ಟಿಗೆ ನಾವು ಅಟ್ಲೀಸ್ಟ್ ತಕ್ಕ ಮಟ್ಟಿಗಾದ್ರೂ ನಾವು ಅದನ್ನು ಸಲ್ಲಿಸ್ಬೇಕು ಜನಗಳಿಗೆ. ಸೊ ಅಂಥ ಯೋಚನೆ ಮಾಡಿದಾಗ ನಮಗೆ ಈ ಪಾತ್ರನ ನಾನು ನಿಭಾಯಿಸಬಲ್ಲೆನಾ ಅಂತ ಒಂದು ಕ್ವಶನ್ ಮಾರ್ಕು ನಾನು ಅಲ್ಲಿ ಬಂದಿದ್ದಂತೂ ನಿಜ. ಯೋಚನೆ ಮಾಡಿದೆ, ಮೊದಲನೇ ಸಿನಿಮಾ ಹೆಂಗಪ್ಪ ಇಷ್ಟು ಫ್ಲ್ಯಾಟ್ ಆಗಿ ಹೋಗೋದು, ಜನ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಪ್ರದೀಪ್ ಸರ್ ಧೈರ್ಯ ಕೊಟ್ಟರು, ಇಲ್ಲ ಅದ್ವಿಕ್ ನೀವು ಆ ಥರ ಎಲ್ಲ ತಲೆನೇ ಕೆಡಿಸ್ಕೋಬೇಡಿ, ಯಾಕಂದರೆ ಇದು ಪಾತ್ರ ತುಂಬ ಚೆನ್ನಾಗಿ ಗೆಲ್ಲುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ, ಎಲ್ಲದನ್ನು ಹೊಡಿ ಬಡಿ ಎಲ್ಲದೂ ಮಾಡ್ತಾರೆ. ಬಟ್ ಈ ಥರ ಕ್ಲಾಸಿಕ್ ಎಮೋಷ್ನಲ್ ಜರ್ನಿ ಇದೆಯಲ್ಲ, ಅದು ತುಂಬ ಜನಕ್ಕೆ ಲೈಕ್ ಇಲ್ಲ, ಇವಾಗ ಆ ಥರದವರೇ ಇಲ್ಲ. ಇಲ್ಲ ಅದ್ರಲ್ಲೂ ಸ್ವಲ್ಪ ನಮ್ಮ ಬಿಸ್ನೆಸ್ ಪರ್ಪಸ್ ಸ್ವಲ್ಪ ಎಲಿಮೆಂಟ್ಸ್ ಇಟ್ಟಿದ್ದೀವಿ. ಫೈಟ್ ಆಗಲಿ ಸ್ವಲ್ಪ ಚೂರು ಅದೇ ಆ ಒಂದು ಹ್ಯೂಮನ್ ಆ ಜಾಗದಲ್ಲಿ ಎಷ್ಟು ಕೋಪ ಬರ್ತಾನೆ ಅದನ್ನೇ ಮ್ಯಾಂಡೇಟ್ರಿ ಅದೇ ಇಡಬೇಕಲ್ಲ. ಅದನ್ನೆಲ್ಲ ಇಟ್ಟಾಗ ಅದೊಂಥರ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಷ್ಟೇ ನೋವಿದ್ರು, ಬಟ್ ಇವಾಗ ನನಗೊಂದು ಸಿನಿಮಾ ಆಗಬೇಕು, ಯಾಕಂದ್ರೆ ನಾನು ಕಲಾವಿದ ಆಗಬೇಕು ಅನ್ನೋ ಆಸೆ ಇದೆ. ಇವಾಗ ಮೈನ್ ಫ್ಲೆಡ್ಜಾಗಿ ಹೀರೋನೇ ಆಗ್ತಾ ಇದೀನಿ. ಇವಾಗ ಏನಕ್ಕೆ ಎಲ್ಲ ಥರ ಪಾತ್ರಗಳನ್ನು ಮುಂದಾದ್ರೂ ನಾನು ಮಾಡಲೇಬೇಕು. ಇವಾಗ ನಾನು ಮಾಡಲ್ಲ ಅಂದ್ರೆ ಮುಂದಾದ್ರೂ ಮಾಡಲೇಬೇಕು. ಸೊ ಒಂದು ತೊಗೊಳ್ಳೋಣ, ಒಂದು ರಿಸ್ಕ್, ಏನು ಸ್ವಲ್ಪ ಕಷ್ಟಪಡ್ಬೇಕು ತಾನೆ, ಮಾಡಿಬಿಡೋಣ ಅಂತೇಳಿ ಧೈರ್ಯ ಮಾಡಿ, ಇವ್ರು ಧೈರ್ಯ ಕೊಟ್ಟರು, ಅಮ್ಮ ಧೈರ್ಯ ಕೊಟ್ಟರು, ನಮ್ಮ ತಂದೆ ಧೈರ್ಯ ಕೊಟ್ಟರು. ಸರಿ ಒಂದು ಅಟೆಂಪ್ಟ್ ಅಂತೂ ಮಾಡೋಣ, ವೆದರ್ ಇಟ್ ವಿಲ್ ಸಕ್ಸಸ್ ಆರ್ ಫೇಲ್ಯೂರ್, ರಿಸಲ್ಟ್ ಈಸ್ ಡಿಫ್ರೆಂಟ್, ಅದನ್ನು ದೇವ್ರಿಗೆ ಬಿಟ್ಬೇಡ. ಪ್ರಯತ್ನ ಒಂದು ಪಟ್ಟಿದ್ದಕ್ಕಾದ್ರೂ ಒಂದು ಅಪ್ರಿಸಿಯೇಷನ್ ಸಿಗತ್ತಲ್ಲ, ಏನೋ ಒಬ್ಬ ಹೊಸ್ದಾಗಿ ಮಾಡಿದ್ನಲ್ಲಪ್ಪ ಅಂತ, ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ನನಗೆ ಅಲ್ಲಿ ಬದಲಾವಣೆ ಕಾಣಿಸ್ತು. ಕೊನೆಗೆ ಈ ಪಾತ್ರನ ನಾನೇ ತುಂಬ ಇಷ್ಟಪಟ್ಟೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಟ್ರಾವೆಲ್ ಆಗುತ್ತೆ. ಅದೇ ಹೇಳಿದ್ನಲ್ಲ 90s ಕಿಡ್ಸಿಗೆ ಆ ಎಮೋಷನ್ಸೇ ಬೇರೆ ಆಗತ್ತೆ. ಅದನ್ನು ನಾವು ಎಷ್ಟೇ ಮಾಡಿದ್ರು ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ವಿಷುವಲಿ ನಾವು ಅದನ್ನು ಕಲ್ಪಿಸ್ಕೊಂಡ್ರೆ ಮಾತ್ರ ಅದರದ್ದು ಸ್ವಾದ ಗಂಧ ಗೊತ್ತಾಗುತ್ತೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲಿ ಪ್ರೇಮ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಅಂದರೆ ಅದೇ ಥರನೇ ನಾನು ಇದು ನೋಡಿದಾಗ ಹಂಗೆ ಅನ್ನಿಸ್ತು. ಅದು ಕೂಡ ಹಂಗೆ ಇರೋದು, ಆ ಫೀಲಿಂಗಲ್ಲೇ ಅವರು ತೊಗೊಂಡೋಗ್ತಾರೆ, ಕೊನೆವರೆಗೂ ಮೀಟೇ ಆಗಲ್ಲ. ಅದು ಆ ಒಂದು ಥರ. ಬಟ್ ಇಲ್ಲಿ ಸಾಮ್ಯತೆ ತುಂಬ ಇದೆ. ಅಂದರೆ ವಿಷಯ ಅಂದರೆ ಹಾನೆಸ್ಟಿ, ಪ್ರಾಮಾಣಿಕತೆಗೆ ಸಿಕ್ಕೇ ಸಿಗುತ್ತೆ, ಆ ನಂಬಿಕೆ ಯಾವಾಗಲೂ ಯೂನಿವರ್ಸ್ ಕೊಡುತ್ತೆ ಅನ್ನೋದು ಪಾಲಿಸಿ. ಸೊ ಆ ಒಂದು ವಿಷಯಕ್ಕೆ ಅದೇ ಹೇಳ್ತೀವಲ್ಲ, ಯಾವುದೇ ವಿಷಯನ ನಾವು ಟ್ರೂ ಆಗಿ ವರ್ಕ್ ಮಾಡಿದ್ರೆ ಒಂದು ಫಲ ಸಿಗುತ್ತೆ. ಹೌದು. ಬಟ್ ಆ ಫಲ ಸಿಕ್ಕಿದ್ದು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವುದೇ ಇರಲಿ. ಅಯ್ಯೋ ನಮ್ಗೆ ಇದು ಬರ್ಬೇಕಿತ್ತಲ್ಲ ಅದು ಬಂದಿಲ್ಲ, ಸರಿ ಅದು ಬರ್ಬೇಕಿತ್ತಲ್ಲ ಅದು ಬಂದಿಲ್ಲ, ಅದು ಹಂಗೆ ಓಕೆ ನನ್ಗೆ ಬಂತಾ, ಓಕೆ ನನಗೂ ಎಲ್ಲದಕ್ಕೂ ಓಕೆ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡಿದ್ರೆ ಲೈಫ್ ವಿಲ್ ಬಿ ಗುಡ್. ಎಸ್. ಏನು ಸಿನಿಮಾದಲ್ಲಿ ಸಾತ್ವಿಕ ನಿಮಗೆ ಲವರು, ನಿಮಗೆ ಮಿಸ್ಸಸ್ಸಾ? ಅದು ಏಪ್ರಿಲ್ 3ನೇ ತಾರೀಕು ಅದು ಕನ್ಫ್ಯೂಷನ್. ಅವರು ಅದಕ್ಕೆ ಗೊಂದಲನೇ ಬೇಡ ಅಂತ ಎಲ್ಲೂ ಬರ್ಲಿಲ್ವಾ ಅಂತ? ಇಲ್ಲ, ಅವರು ಕೆಲಸ ಮುಗೀತು ಹೋದ್ರು. ಇಲ್ಲ ಪ್ರಮೋಷನ್ಗೆ ಏನಾದ್ರು ಹೈಟ್ ಮಾಡಿಟ್ಟಿದ್ದೀರಾ? ಇಲ್ಲ, ಅವ್ರ ವರ್ಕ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಪ್ರಮೋಷನ್ ಅಂತ ಬಂದಾಗ ಯಾಕೋ ಸ್ವಲ್ಪ ಹಿಂದೆ ಉಳಿದ್ರು. ಅದೊಂದು ಸ್ವಲ್ಪ ಅದು ಅವ್ರ ವೈಯಕ್ತಿಕ ಅಲ್ವಾ, ನಾವು ಹೇಳೋಕ್ಕಾಗಲ್ಲ. ಇಲ್ಲ ಸರ್, ಒಂದು ಹೇಳ್ತೀನಿ, ನಾವು ಆಯ್ಕೆ ಮಾಡುವಾಗ ಒಬ್ಬರು ರೆಕಗ್ನೈಸ್ ಇರೋರು ಆಯ್ಕೆ ಮಾಡ್ತೀವಿ. ಏನಕ್ಕೆ? ಸೊ ಅವ್ರ ಎಕ್ಸ್ಪೀರಿಯೆನ್ಸು, ನಮ್ಗೆ ವರ್ಕ್ ಬೇಗ ಮುಗಿಯುತ್ತೆ. ವರ್ಕ್ ಮುಗಿದ ತಕ್ಷಣ ನಮಗೆ ಪ್ರಮೋಷನ್ಗೆ ಅವ್ರ ಕಡೆ ಒಂದು ಜನ ಇರ್ತಾರೆ, ಒಂದು ಫ್ಯಾನ್ ಸ್ಪೇಸ್ ಇರ್ತಾರೆ, ಅವ್ರು ಬಂದ್ ಮಾಡ್ತಾರೆ ಅಂತ ಅದೊಂದು ಭರವಸೆಯಿಂದ ಅವ್ರು ಕೇಳಿದ್ದೆಲ್ಲ ನಮ್ಮ ಕೈಲಿ ಎಷ್ಟಾಗತ್ತೋ ನಾವು ಕೊಟ್ಬಿಡ್ತೀವಿ. ಅದನ್ನು ಬಂದು ಎಲ್ಲನೂ ಅಗ್ರಿಮೆಂಟ್ ಎಲ್ಲ ಆಗಿ ಮಾಡೇ ಕೊಡ್ತೀವಿ. ಬಟ್ ಅದನ್ನು ಬಂದು ಅವ್ರು ಪ್ರಮೋಟ್ ಇವಾಗ ಮಾಡಬೇಕಲ್ಲ, ಅವ್ರು ಬರಬೇಕು. ನಾವು ಇಷ್ಟಕ್ಕೂ ಬಿಫೋರೇ ಹೇಳಿದ್ವಿ, ಎಲ್ಲನೂ ರಿಲೀಸು ಈ ಥರ, ಈ ಪ್ರೆಸ್ ಮೀಟ್ ಈ ಥರ ಎಲ್ಲನೂ ಹೇಳಿದ್ವಿ. ಅದು ನಮ್ಗೆ ಇನ್ನೊಂದು ಡೌಟ್, ಇವಾಗ ಏನಕ್ಕೆ ಡೌಟ್ ಅಂದರೆ, ಈ ಬಿಫೋರ್ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಬಿಫೋರ್ ಎಲ್ಲರ ಟೀಮ್ಗೆ ನಾವು ಪಿಕ್ಚರ್ ತೋರಿಸಿದ್ವಿ, ಅವರು ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ ಅಷ್ಟೇ, ಅವತ್ತೇ ಲಾಸ್ಟ್. ಅದಾದ್ಮೇಲೆ ಬಂದಿಲ್ಲ. ನಮಗೆ ಅದೇ ಒಂದು ಕೊರತೆ. ಯಾಕೆ ನಾವು ಹೇಳ್ತೀವಿ ಪ್ರೊಡಕ್ಷನ್ ಸೈಡ್, ನೀವು ಹೇಳಿದ್ರಾ ಇಲ್ವಾ, ಫೋನ್ ಮಾಡಿ ಎಲ್ಲ ಹೇಳಿದ್ವಿ ಸರ್, ಅವ್ರೇನೋ ಬ್ಯುಸಿ ಇದ್ದಂತೆ, ಶೂಟಿಂಗಲ್ಲಿ ಬ್ಯುಸಿ ಇದ್ದಂತ ಹೇಳಿ. ಸರಿ, ಅಟ್ಲೀಸ್ಟ್ ಓಕೆ, ಅದೆಲ್ಲ ಶೂಟಿಂಗಲ್ಲಿ ಬ್ಯುಸಿ ಇರಲಿ, ಓಕೆ, ನಾವೇ ಅದೇ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪೋಸ್ಟ್, ಒಂದು ಶೇರ್, ಅದು ಏನಾದ್ರು ಮಾಡಿ ಹೇಳ್ಬೋದಲ್ಲ. ನಮಗೆ ಅದೇ ಒಂದು ಕ್ವಶನ್ ಮಾರ್ಕ್, ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ. ಸರ್ ಅವರು ಅವ್ರ ಬ್ಯಾಕ್ಗ್ರೌಂಡ್ ಬಂದು ಒಂದು ಬೇರೆ ನಾರ್ಮಲ್ ಫ್ಯಾಮಿಲಿ ಅಂದರೆ ಪರವಾಗಿಲ್ಲ, ಒಂದು ಲೆಜೆಂಡ್, ಅವ್ರ ಡೈರೆಕ್ಟ್ರು, ಅವ್ರ ಮದರು, ಅವರು ಆ್ಯಕ್ಟ್ರು, ಅವ್ರಿಗೆ ಗೊತ್ತು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಹೊಸಬ್ರು ಹಾಕೊಂಡು ಮಾಡ್ಬೋದು, ಆರಾಮಾಗಿ ಬರ್ಬೋದು. ಆ ಹೊಸಬ್ರು ಕೊಡೋ ದುಡ್ಡನ್ನ ನಾವು ಪ್ರಮೋಷನ್ಗೆ ಇಲ್ಲ ಬೇರೆ ಕಡೆ ಖರ್ಚು ಮಾಡ್ಬೋದಲ್ಲ. ಪಾಪ ಇವ್ರು ಕಷ್ಟಪಟ್ಟು ಮಾಡಿ ಅವ್ರ ಕೈಲಿ ಏನು ಮಾಡಿದ್ದಾರೆ ಅದು ಮಾಡಿಕೊಟ್ಟಿದ್ದಾರೆ. ಸೊ ಅದೇ ರೀತಿ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ. ಕೆಲಸ ಬಗ್ಗೆ ನಾನು ಹೇಳ್ತಾರೆ, ಕೆಲಸ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ.
ಬಟ್ ಇದನ್ನ ಯಾಕೆ ನಮ್ಗೆ ಇನ್ನೂ ಕ್ವಶನ್ ಮಾರ್ಕ್ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದ್ರೆ ಕಾಂಟ್ಯಾಕ್ಟ್ ಸಿಗ್ತಿಲ್ವಾ, ಮಾತಾಡಿಲ್ವಾ? ಇಲ್ಲ ಅದೆಲ್ಲ ಹೇಳಿದ್ವಿ, ಬಟ್ ಅದು ಯಾರು ಶೂಟಲ್ಲಿ ಇದೀನಿ ಅಂತ ಹೇಳ್ತಾ ಇದಾರೆ. ನಾವು ಅದು ಶೂಟಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಡಿಸ್ಟರ್ಬ್ ಮಾಡಕ್ಕೂ ಇಷ್ಟಪಡ. ನಾನೇನೋ ಪ್ರಮೋಷನ್ ಸ್ಟ್ರಾಟಜಿ ಇದು. ಇಲ್ಲ 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 ಮಕ್ಕಳು ಸಿನಿಮಾ release ದಿನ ಆ ಥರ ಕಾಣಿಸ್ತಾರೆ. ಏನಿಲ್ಲ. ಇಲ್ಲ ಶೂಟಲ್ಲಿ ಇದ್ರೆ, ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಗೊತ್ತಾಗತ್ತೆ ಏನೇನ್ ಮಾಡ್ತಾರೆ ಅಂತ. ಅಲ್ಲೇ ನೋಡಿದ್ರೆ ಗೊತ್ತಾಗತ್ತೆ. ಅವ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗತ್ತೆ ಇವಾಗ ಅವ್ರ ಇದು ಪಿಕ್ಚರ್ ಮಾಡ್ತಾ ಇದಾರೆ ಇಲ್ವಾ ಅಂತ. ಸೊ ಅಟ್ಲೀಸ್ಟ್ ನಾವು ಅದೇ ನೀವೆಲ್ಲಾದ್ರೂ ಇರಲಿ, ಒಂದು ಪ್ರಮೋಷನ್ ಒಂದು ಶೂಟ್ ಅದು ಒಂದು ಪೋಸ್ಟ್ ಆದ್ರೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಅದು ಅದು ಮಾಡೋದು ನನಗೆ ಪರ್ಸನಲ್ ಆಗಿ ಅದು ಇಸ್ ನಾಟ್ ಎ ಗುಡ್ ಹೆಲ್ತಿ ಪ್ರೋಗ್ರೆಷನ್ ಫಾರ್ ಇಂಡಸ್ಟ್ರಿ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಲ್ತಿ ಆಗಿ ಇವಾಗ ಆಲ್ರೆಡಿ ನಮ್ಮ ಇಂಡಸ್ಟ್ರಿ ತುಂಬ ಕಷ್ಟ. ಒಂದು ಫಿಲ್ಮ್ ಮಾಡಿ ಅದನ್ನ ರಿಲೀಸ್ ಮಾಡಿ ಅದನ್ನ ಆಚೆ ತರೋದು ತುಂಬ ಕಷ್ಟ ಇದೆ. ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ಇಷ್ಟು ಪ್ರಾಬ್ಲಮ್ ಇದ್ದರೆ ಆಚೆ ಜನ ಹೆಂಗೆ ಬಂದು ನೋಡ್ತಾರೆ? ಇವಾಗ ನೀವು ಕೇಳಿದ್ರಿ ಯಾಕೆ ಅವರು ಬಂದಿಲ್ಲ ಅಂತ. ಇವಾಗ ನಾಳೆ ದಿನ ಕೇಳ್ತಾರೆ, ಹೌದಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅದನ್ನೇ ಜನ ಬಂದು ಕೇಳಬೇಕು ಅವ್ರ ಹತ್ರ. ಸಿನಿಮಾ ರಿಲೀಸ್ ಆದ್ಮೇಲೆ ಬರ್ತಾರೆ ನೋಡೋಣ. ಒಂದು ನಿಮಗೆ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಬೇಕಾದ್ರೆ ಈ ಥರ ಸಬ್ಜೆಕ್ಟ್ಸ್ ಅಂತಾಗ ಮ್ಯೂಸಿಕ್ ಡೈರೆಕ್ಟರ್ಗೆ ಲವ್ ಸ್ಟೋರಿ ಅಂದರೆ ತುಂಬ ಇಷ್ಟ, ಒಳ್ಳೆ ಸ್ಕೋಪ್ ಇರುತ್ತೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋ ಥರದ್ದಾದರೆ ಇವಾಗ ನನಗೆ ಅದೇ ಲವ್ ಸ್ಟೋರಿ ಅಂದ ತಕ್ಷಣ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ವರ್ಕ್ ಇರುತ್ತೆ. ಆಮೇಲೆ ಸಾಂಗ್ಸ್ ತುಂಬ ವರ್ಕ್ ಇರುತ್ತೆ. ಸಾಂಗ್ಸ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಇವರು 2 ಸಾಂಗ್. ನಾನು ತಗೊಂಬಂದು 5 ಸಾಂಗ್ ಇಟ್ಟಿದ್ದೆ. 5 ಸಾಂಗ್ ಇಟ್ಟು ಪ್ಲಸ್ ಇನ್ನು ಬಿಟ್ ಸಾಂಗ್ ಪಿಕ್ಚರಲ್ಲಿ ಅಲ್ಲ ಚಿಕ್ಕ ಬಿಟ್ಟು 2 ಸಾಂಗ್ ಬರುತ್ತೆ. 2-3 ಸಾಂಗ್ ಇದೆ, ಮೂರು ಬಿಟ್ ಸಾಂಗ್ ಇದೆ. ಇಷ್ಟು ಸಾಂಗ್ ಟೋಟ್ಲಿ 5 ಸಾಂಗ್ ಪ್ಲಸ್ 3 ಬಿಟ್ ಸಾಂಗ್. ಸೊ ನಾನು ಸಾಂಗ್ ಮಾಡೋದು ನಮ್ಗೆ ಈಸಿ, ನಮ್ಮ ಮ್ಯೂಸಿಕ್ ಅಲ್ವಾ. ಅದು ಸೀನ್ಸ್ ತರಬೇಕು ಇವಾಗ ಡೈರೆಕ್ಷನ್ನಾಗಿ. ಅದನ್ನ ಯೋಚನೆ ಮಾಡಿ ಇಲ್ಲ ಈ ಪೋರ್ಷನಲ್ಲಿ ಇಷ್ಟು. ಆಮೇಲೆ ಇವಾಗ ಜಾಸ್ತಿ 2 ಚರಣ ಎಲ್ಲ ಕೇಳಲ್ಲ, 1 ಚರಣ. ಅದಕ್ಕೆ 1 ಚರಣ ಫಿಕ್ಸ್ ಮಾಡೋಣ ಎಲ್ಲ ಸಾಂಗು ಅಂತ ಹಂಗೆ ಫಿಕ್ಸ್ ಮಾಡಿ ಅದು ಜರ್ನಿ ಒಂದಾಯಿತು. ಬಟ್ ನನಗೆ ಟಫ್ ಜಾಬ್ ಇಲ್ಲ ಆಯ್ತಂದರೆ, ನನಗೆ ಮ್ಯೂಸಿಕಲ್ಲಿ ಆನ್ ಸ್ಕ್ರೀನ್ ಮಾಡುವಾಗ ಬೇರೆಯವ್ರ ಸೀನ್ಸ್ ಎಲ್ಲ ಬೇಗ ಆಗುತ್ತೆ. ನನ್ನ ಸೀನ್ ಬಂದ ತಕ್ಷಣ ಸ್ಟ್ರಕ್ ಆಗಿಬಿಡುತ್ತೆ. ಕೀಬೋರ್ಡ್ ಆಗಿತ್ತೆ, ನಾನೆಲ್ಲ ಕಾಣಿಸಿದ ಕೀಬೋರ್ಡ್ ನಾನು ಮ್ಯೂಸಿಕ್ ಮಾಡಿದ್ದು ಕರೆಕ್ಟಾ ನೋಡ್ತೀನಿ. ಯಾಕಂದರೆ ಬೇರೆ ಬ್ಯುಸಿ ಡೈರೆಕ್ಷನಲ್ಲಿ ಡೈರೆಕ್ಟರ್ ಇರ್ತಾರೆ, ಸರ್ ನೋಡಿ ಓಕೆ ಸರ್ ಹೇಳ್ತಾರೆ, ಇಲ್ಲ ಸರ್ ಚೆನ್ನಾಗಿಲ್ಲ. ಇಲ್ಲಿ ನಾನೇ ಓಕೆ ಹೇಳ್ಬೇಕು, ಅದು ಹೇಳ್ಬೇಕು. ಅದು ನನಗೆ ತುಂಬ ಟಫ್ ಜಾಬ್ ಇತ್ತು. ಆಮೇಲೆ ನನ್ನ ಸೀನ್ ಬಂದ ತಕ್ಷಣ ಇದು ನಂದಿಲ್ಲ ಪಿಕ್ಚರು, ನಾನು ಆ್ಯಕ್ಟ್ ಮಾಡಿಲ್ಲ, ಒಳ್ಳೆ ಬೇರೆ ಡೈರೆಕ್ಟರ್ ಕೊಟ್ಟಿದ್ದು, ಅದನ್ನ ಇಟ್ಕೊಂಡು ಮೈಂಡಾಗಿ ಮಾಡಿದ್ದು. ಅದೊಂದು ಚೆನ್ನಾಗಾಯಿತು ನನಗೆ. ನನಗೆ ಒಂದು ಈ ಫಿಲಮಲ್ಲಿ ಹೇಳ್ಬೇಕಂದ್ರೆ, ಇವಾಗ ನಾನು ಕೂತ್ಕೊಂಡು ಮಾತಾಡ್ತಾ ಇರೋದು ಮರುಜನ್ಮ ಅಂತ ನನಗೆ. ಯಾಕಂದರೆ ನನ್ನ ಸೆಕೆಂಡ್ ಶೆಡ್ಯೂಲಲ್ಲಿ ಗೋಕರ್ಣದಲ್ಲಿ ಶೂಟ್ ಹೋದಾಗ ನನಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಮಾರನೇ ದಿನ ಶೂಟಿಂಗ್ ಇತ್ತು. ನಾನು ಡೈರೆಕ್ಟರ್ಲೆ ಹೇಳಿ ಸೀನ್ಸ್ ಎಲ್ಲ ನೋಡಿ ಇದನ್ನು ಮಾಡಿ ಅಂತ ನಾನು ಸ್ವಲ್ಪ ಕೂತಿದ್ದೆ, ಬಟ್ ಆಗಿಲ್ಲ. ಸಾಯಂಕಾಲ ಇವ್ರಿಗೆಲ್ಲೋ ಆ್ಯಕ್ಟ್ ಮಾಡೋಕ್ಕೆ ಯಾರಿಗೂ ಮನಸ್ಸಿಲ್ಲ. ಅವತ್ತು ಸಾಯಂಕಾಲೇ ವಾಪಸ್ ಬಂದು ನಾನು ಬ್ಯಾಂಗ್ಳೂರಲ್ಲಿ ಅಡ್ಮಿಟ್ ಆಗಿ ಆಂಜಿಯೋಗ್ರಾಮ್ ಮಾಡಿ 1 ಸ್ಟೆಂಟ್ ಇಟ್ಟು 3 ಮಂತ್ಸ್ ವೆಯ್ಟ್ ಮಾಡಿದ್ರು ನನಗೆ. 3 ಮಂತ್ಸ್ ವೆಯ್ಟ್ ಮಾಡಿ, ಆ 3 ಮಂತ್ಸ್ ವೆಯ್ಟ್ ಮಾಡಿಬಿಟ್ಟು ನನಗೆ 1-2 ಟಾಕಿ ಪೊಸಿಷನ್ ಪೆಂಡಿಂಗ್ ಇತ್ತು. ಸೊ ಅಲ್ಲೊಂದು ಶೂಟ್ ಆಗಿತ್ತು, ಬಟ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ತೊಗೊಂಬಂದು ಇಲ್ಲೇ ಇನ್ನೊಂದು ಸತಿ ರೀಶೂಟ್ ಮಾಡಿ ಆ ಸೀನ್ನ ಒಂದೇ ಟೇಕ್ ಥರ ಮಾಡಿದ್ವಿ. ಇವರಿಬ್ಬರು ಒಂದೇ ಸೀನ್ ಮಾಡಿದ್ರು. ಆ ಸೀನ್ ತುಂಬ ಚೆನ್ನಾಗಿ ಬಂತು. ಇದೆಲ್ಲ ಆದಮೇಲೆ ಡಬ್ಬಿಂಗ್ ನಂದು ಪೆಂಡಿಂಗ್ ಇತ್ತು. ನನಗೆ ನಂದು ಸಾತ್ವಿಕ ಅದು ಒಂದು ಸೀನ್ ಇದೆ, 4 ಮಿನಿಟ್ಸ್ ಒಂದೇ ಟೇಕ್ 4 ಮಿನಿಟ್ಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ವಿ. ಸೊ ಕ್ಯಾಮ್ರಾ ಡೈರೆಕ್ಷನ್ಸ್ ಎಲ್ಲ ಹೇಳ್ಬಿಟ್ಟು ಇಲ್ಲ ಎರಡೇ ರಿಯರ್ಸಲ್ಲ, 2ನೇದಕ್ಕೆ ಟೇಕ್ ಹೋಗ್ಬಿಡ್ಬೇಕು ಅಂತ ಫಿಕ್ಸ್ ಆಯಿತು. ಎಲ್ಲ ಆಯಿತು. ಅಲ್ಲೂ ನನ್ನ ಹಾರ್ಟ್ ಸ್ಟೇಬಲ್ ಇತ್ತು. ಡಬ್ಬಿಂಗ್ ಟೈಮಲ್ಲಿ ನನಗೆ ಎಷ್ಟು ಕಷ್ಟಪಟ್ಟಿದ್ದೇನೆ ಆ ಸೀನ್ ಮಾಡೋಕ್ಕೆ, ಡಬ್ಬಿಂಗ್ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟಿದ್ದೆ. ಕಂಟಿನ್ಯೂ ಡೈಲಾಗು, ನೆರೇಷನ್ಸು, ಮಾಡ್ಯುಲೇಷನ್ ಚೇಂಜಸ್ಸು, ಅಲ್ಲಿ ನನಗೆ ಅದು ಒಂದು ಸೀನ್ ನನಗೆ ಇದಾಯಿತು. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತದೆ. ನೆಕ್ಸ್ಟ್ ಆಕ್ಟರ್ ಆಗ್ಬಿಡ್ತೀರ ಹಂಗಾರೆ ಎಲ್ಲ. ಆಲ್ರೆಡಿ ಟ್ರೈಲರ್ ನೋಡಿ ಒಂದಷ್ಟು ಜನ ಕರೆದಿರ್ಬೇಕು, ಬನ್ನಿ ನೆಕ್ಸ್ಟ್. ಎಲ್ಲ 2-3 ಕಡೆ ನೋಡಿ ತುಂಬಾ ಶಾಕ್ ಆದ್ರು. ಆಮೇಲೆ ತುಂಬಾ ಓಕೆ ನೆಕ್ಸ್ಟ್ ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೋಡಿ. ಇವರು ಬೇಸಿಕಲಿ ಮುಂಚೆಯಿಂದನೇ ಆಕ್ಟಿಂಗ್ ಮಾಡಿರೋರು. ಅಲ್ಲಲ್ಲ ಗೊತ್ತಾಯ್ತು. ಅಂದ್ರೆ ನನಗೆ ಈ ಪರ್ಟಿಕ್ಯುಲರ್ ಕಂಟೆಂಟ್ ನೋಡಿದಾಗಲೇ ನಾನೇ ಹೇಳಿದ್ದು ನೀವು ಇನ್ಮೇಲೆ ಆಕ್ಟಿಂಗ್ ಮಾಡ್ಬೋದು ಅಂತ. ನೋಡಿ ನೀವು ಗ್ಯಾರಂಟಿ ಹೇಳಿದ ತಕ್ಷಣ, ಯಾಕೆ ಎಷ್ಟೋ ನೋಡಿದ್ದೀರಾ, ನೋಡ್ಕೊಂಡ್ ಬಂದಿದ್ದೀರಾ. ಅದು ನಿಮ್ಮ ಇನ್ನೊಂದು ಏನು ಗೊತ್ತಾ, ಇವಾಗ
ಬೇರೆಯವರು ಹೇಳೋದು ಬೇರೆ, ಹ್ಮ್ ಪರ್ಸನಲ್ ಫ್ರೆಂಡ್ ಹೇಳೋದು ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಹ್ಮ್ ಅವ್ರು ಎಲ್ಲಾ ತರ ನೋಡಿರ್ತಾರೆ, ಅವತಾರ ನೋಡಿರ್ತಾರೆ. ಹೌದೌದು. ಎಲ್ಲಾ ಅವತಾರ ನೋಡಿದಾಗ ಇವ್ನು ಕರೆಕ್ಟ್ ಇದು ಈ ಅವತಾರ ನೋಡಿಲ್ಲ ನಾನು, ನೀನ್ ಕರೆಕ್ಟಾಗಿ ಮಾಡ್ತೀನಿ ನೀನು ಹೋಗು ಹೇಳ್ತಿರಲ್ಲ, ಅದೇ ನಮ್ಗೆ ಪಾಯಿಂಟ್. ಸೊ ಇದು ಈ ಬ್ಲೆಸ್ಸಿಂಗ್ ದ ಇಟ್ಕೊಂಡು ಒಳ್ಳೆ ಡೈರೆಕ್ಟರ್ಗಳು, ಒಳ್ಳೆ ಇದು ಪ್ರೊಡಕ್ಷನ್ ಸೈಡ್ ಇಂದ ನಮ್ಮ ಆಫರ್ ಬಂದ್ರೆ ಖಂಡಿತ ಹೋಗ್ತೀನಿ. ಆದ್ರೆ ಮ್ಯೂಸಿಕ್ ಮಾತ್ರ ಬಿಡಲ್ಲ. ದಟ್ ಈಸ್ ಮೈ ಬ್ಲಡ್. ಎಸ್, ಅದು ಗುಡ್. ನಾ ಅದೇ ಹೇಳಿದೆ ಪುನರ್ಜನ್ಮ ಅಂತ. ನಾನು ಈ ಟ್ರೈಲರ್ ನೋಡಿದಾಗ ಇದೇನೋ ಪುನರ್ಜನ್ಮ ಕತೆ ಇರ್ಬೋದು ಹಂಗಾರೆ ಅಂತ ಹೀರೋ ಕೇಳಬೇಕು. ಅದಕ್ಕೂ ಅವರು ಮೂರನೇ ತಾರೀಕು ಬಂದು picture ನೋಡಿ ಸರ್ ಅಂತ. ನನಗೆ ಇನ್ನೊಂದು ಶಾಕಿಂಗ್ ಒಂದು ಇನ್ಸಿಡೆನ್ಸ್ ಇದೆ. ನನ್ಗೆ ಈ ಕಥೆಯಲ್ಲಿ ನಾ ಒಂದು ಮಗು ಕ್ಯಾರೆಕ್ಟರ್ ಮಾಡಿದ್ದೆ, ಧೃತ ಅಂತ. ಶಿ ಈಸ್ ಚೈಲ್ಡ್ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಸೊ ಅದನ್ನ ರಿವೀಲ್ ಮಾಡ್ತೀನಿ ಪರವಾಗಿಲ್ಲ. ಅದನ್ನ ಅವಳು ಬಂದು ಅವಳಿಗೆ ಆರ್ಟ್ ಪ್ರಾಬ್ಲಮ್ ಇಟ್ಟೆ ನಾನು ಬರೆಯುವಾಗ. ಇದು ಇವಳಿಗೆ ಯಾವ ಪ್ರಾಬ್ಲಮ್ ಇಡೋಣ, ಯಾವ ಹೇಳಿ ನನ್ಗೇನೋ ಅದು ಆರ್ಟ್ ಪ್ರಾಬ್ಲಮ್ ಇಟ್ಬಿಟ್ಟೆ. ಆ ಆರ್ಟ್ ಪ್ರಾಬ್ಲಮ್ ನನಗೆ ಆಯ್ತಾ, ನನಗೆ ಅದೊಂದು ಇವಾಗ ಕಾಡ್ತಾ ಇದೆ. ಕೋಇನ್ಸಿಡೆನ್ಸ್ ಆಗಿ ಅದು ಕಥೆಯಲ್ಲಿ ಇಟ್ಟಿದ್ದು ನನಗೆ ಆಯ್ತಲ್ಲ ಅದು. ಅದೇ ನನಗೆ ಕಾಡ್ತಾ ಇದೆ. ಇವಾಗ ಯೋಚನೆ ಮಾಡ್ತಾ ಇದೀನಿ. ಹೋದ ವಾರದಿಂದ ಅದೇ ಯೋಚನೆ ಮಾಡಿದೆ ನಾನು. ಮೋಸ್ಟ್ಲಿ ಅದು ಹಿಂಗೆ ಇಟ್ಟಿದ್ಕೆ ನನಗೆ ಆಯ್ತಾ ಅಂತ. ಯಾಕಂದ್ರೆ ಬರೆಯುವಾಗ ಆ ಕ್ಯಾರೆಕ್ಟರ್ ಸ್ವಲ್ಪ ಆಗತ್ತೆ, ಏನೋ ಹೆಚ್ಚು ಕಮ್ಮಿ ಆಗತ್ತೆ. ನಾನು ಫಸ್ಟ್ ಹಾಫ್ ಅಲ್ಲಿ ಹೆಚ್ಚು ಕಮ್ಮಿ ಆಗತ್ತೆ ಹೇಳ್ತಾ ಇದ್ದೀನಿ. ನಮ್ಮ ಕೋ ಡೈರೆಕ್ಟರ್ ಸರ್ ಬೇಡ ಸರ್, ಸರಿ ಸಾಂಗ್ ಆದ್ಮೇಲೆ ಸರ್ ಬೇಡ ಸರ್, ಸುಮ್ಮನೆ ರೀ. ಮತ್ತೆ ಇಂಟ್ರೋಲ್ ಅಲ್ಲಿ ಇಲ್ಲ ಬೇಡ ಸರ್, ಸರ್ ಸೆಕೆಂಡ್ ಹಾಫ್ ಸರಿ ಸರ್. ಸೊ ನನಗೆ ಸೆಕೆಂಡ್ ಹಾಫೇ ನನಗೆ ಹಾರ್ಟ್ ಅಟ್ಯಾಕ್ ಆಗಿ. ಅದೆಲ್ಲ ಕೋಇನ್ಸಿಡೆನ್ಸ್, ಏನು ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾರೆ ಅದು ಕೋಇನ್ಸಿಡೆನ್ಸ್. ಅದು ಆ ಥರ ಆಯ್ತು. ನೈಸ್. ಸೊ ಅಸ್ಟ್ರಾಲಜರ್ ಬೇರೆ ಇದ್ದಾರೆ, ಏನಾಗ್ಬೋದು ಸರ್ ಪ್ರೇಮಿ? ಅಯ್ಯೋ, ಅದೇ ಹೋಪ್ ಇಟ್ಕೊಂಡಿದೀನಿ. ಅದೇ ಗೊತ್ತಲ್ಲ, ಕಲಾವಿದ ಆದವರು ಆ ಒಂದು ಪಾತ್ರದಲ್ಲಿ ಜೀವಿಸಿ ಅದು ಫೀಲ್ ಮಾಡಿ ಆಡಿಯನ್ಸಿಗೆ ಆ ರಿಸಲ್ಟ್ ಯಾವ ತರ ಬರುತ್ತೆ ಅಂತ ಅವರು ಹೇಳಬೇಕು. ಅದಕ್ಕೆ ಕಾಯ್ತಿದ್ದೀವಿ. ಅಲ್ಲ, ನಾನು ನಿಮ್ಮನ್ನ ಪ್ರೆಡಿಕ್ಟ್ ಮಾಡಕ್ಕೆ ಹೇಳಿದೆ. ನೋಡ್ಬೇಕು, ಇನ್ನು ಪ್ರೆಡಿಕ್ಟ್ ಮಾಡಿಲ್ಲ, ನೋಡ್ಬೇಕು. ಅಲ್ಲ, ನಂಬರ್ಸ್ ಈಗ ಅದ್ವಿತ್ ಒಂದು ಡೇಟ್ ಆಫ್ ಬರ್ತು, ಇವತ್ತು ಡೇಟ್ ಆಫ್ ಬರ್ತು, ನಿಮ್ದು ಸಾತ್ವಿಕದು. ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ಮಾಡಿ ಏನಾಗ್ತದೆ ಅಂತ ಹೇಳಿ ಒಂದು ಧ್ಯಾನ ಮಾಡಿ. ಅದಕ್ಕಿಂತಲೂ ಮ್ಯಾನಿಫೆಸ್ಟ್ ಮಾಡೋದು, ಇಲ್ಲ ಇದಾಗುತ್ತೆ ಸ್ಮಾರ್ಟ್ ಆನ್ಸರ್. ಮ್ಯಾನಿಫೆಸ್ಟ್ ಮಾಡಿ ನಮ್ಮ ಪಿಕ್ಚರ್ ಜನ ಬಂದು ನೋಡ್ಲಿ. ಆಮೇಲೆ ನಂಬರ್ 3 ರಿಲೀಸಿಂಗ್ ಆನ್ ಏಪ್ರಿಲ್ 3. ಕರೆಕ್ಟ್. ಈ ವರ್ಷ ಏನೋ 3 ಅವ್ರಿಗೆ ತುಂಬಾ ಸ್ಪೆಷಲ್ ಆ ಥರ ಏನೋ ಇರುತ್ತಲ್ಲ. ಇರುತ್ತೆ. ಓಕೆ, ಥ್ಯಾಂಕ್ ಯು. ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಂಟೆಂಟು. ಒಳ್ಳೇದಾಗಲಿ. 3ನೇ ತಾರೀಕು ಸಿನಿಮಾ ನೋಡೋಣ. ಸಿನಿಮಾ ನೋಡಿದ್ಮೇಲೆ ಮಾತಾಡೋಕೆ ತುಂಬ ವಿಷಯ ಇರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಹೀರೋ ಏನೇ ಕೇಳಿದ್ರು 3ನೇ ತಾರೀಕು ಪಿಕ್ಚರ್ ನೋಡಿ ಸರ್ ನಿಮಗೆಲ್ಲ. ಆ್ಯಕ್ಚುಲಿ ಟ್ರೈಲರ್ ಕಟ್ಟಿಂಗ್ ತುಂಬ ಕ್ಯೂರಿಯಸ್ ಎಲಿಮೆಂಟ್ಸ್ ಇದೆ. ಅದೇ ಕಂಟೆಂಟು ಲೈನ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ವಿಲ್ ಸಿ ಸಿನಿಮಾ. ಸಿನಿಮಾ ನೀವು ನೋಡಿದಾಗ್ಲೂ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಸಿನಿಮಾಟೋಗ್ರಫಿ ಅವ್ರು ತೊಗೊಂಬಂದಿದ್ದಾರೆ. ಆಮೇಲೆ ಕ್ಯಾಮ್ರಾ ಮೂವ್ಮೆಂಟ್ ಸ್ಟೈಲು ಡಿಫ್ರೆಂಟ್ ಆಗಿದೆ. ಸೊ ಒಂದು ಕಥೆಯಲ್ಲೂ ಹೊಸದನ್ನ ತಂದಿರೋದ್ರಿಂದ ಎಲ್ಲ ರೀತಿಯಿಂದನೂ ಅದು ಬ್ಲೆಂಡ್ ಆಗಿದೆ. ಅದು ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದಕ್ಕೆ ಎಲ್ಲರೂ 3ನೇ ಅದನ್ನ ನೋಡೋಕ್ಕಾದ್ರೂ 3ನೇ ತಾರೀಕು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ. ಓಕೆ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಜಿ. ಇದು ನಮಸ್ಕಾರ. ಯಾಕಂದರೆ 2 ಕೈ ಜೋರ್ ಜಾಯಿಂಟ್ ಆದರೆ ಮಾತ್ರ ನಮ್ಮ ಚಪ್ಪಳೆ ತಟ್ಟೆಗಾಗೋದು. ಅದೇ ಥರ ನಿಮ್ಮ ಒಂದು ಬೇಡಿಕೆಯಿಂದ ಜನ ಬಂದು ಪಿಕ್ಚರ್ ನೋಡಿ. ಈ ಪಿಕ್ಚರ್ ಯಾಕೆ ನೋಡ್ಬೇಕಂತ ನಾನು ಹೇಳಿದ್ರೆ, ಎಲ್ಲರ ಮನಸ್ಸಲ್ಲೂ ಒಂದು ಪ್ರೇಮಿ ಇರ್ತಾರೆ. ಸೊ ಎಲ್ಲ ಸ್ಟೇಜಲ್ಲೂ ಒಂದು ಪ್ರೇಮಿ ಇರ್ತಾರೆ. ಆ ಯಾವ್ಯಾವ ಸ್ಟೇಜ್ ಪ್ರೇಮಿ ಬಂದಿರ್ತಾರೆ ಅಂತ ನಮ್ಮ ಪಿಕ್ಚರ್ ಇರುತ್ತೆ ನೋಡಿ. ಯಾಕಂದರೆ ನಿಮ್ಮ ಲೈಫಲ್ಲಿ ರಿವೈಂಡ್ ಮಾಡಿ ನೋಡೋಕ್ಕಾಗಲ್ಲ. ನಮ್ಮ ಪಿಕ್ಚರಲ್ಲಿ ರಿವೈಂಡ್ ಮಾಡಿ ಫಾರ್ವರ್ಡ್ ಮಾಡಿ ಎಲ್ಲ ಮಾಡಿ ನೋಡ್ಬೋದು. ಆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 3 ಪಿಕ್ಚರ್ ರಿಲೀಸ್ ಇದೆ. ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ. ಅಂದರೆ ಇವಾಗ 90s ಅಲ್ಲಿ ನಡೆಯುವಂತಂದ್ರೆ ಆ ಒಂದು ಸುಂದರ ಚಿತ್ರಣ ನಮ್ಮ ಮೂವಿಲಿದೆ. ಈ ಮೂವಿ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಘಟನೆ ನಡೆದಿರುತ್ತೆ. ಪ್ರತಿಯೊಬ್ಬರಿಗೂ ಇದು ಆ ಕ್ಯಾರೆಕ್ಟ್ರಲ್ಲಿ ನಾನಿದ್ದೀನಿ ಅನ್ನೋ ಒಂದು ಫೀಲ್ ಖಂಡಿತ ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಏಪ್ರಿಲ್ 3ಗೆ ಚಿತ್ರಮಂದಿರಕ್ಕೆ ಬಂದು ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅದ್ವಿಕ್, ನಿಮ್ಮ ಮನೆ ಮಗ. ಸೊ ದಯವಿಟ್ಟು ಎಲ್ಲರೂ 3ನೇ ತಾರೀಕು ಏಪ್ರಿಲು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮ ಪ್ರೇಮಿ ಚಿತ್ರನ ವೀಕ್ಷಿಸಿ ಹರಸಿ ಹಾರೈಸಬೇಕೆಂದು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಆಮೇಲೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ನಮಗೆ ಶ್ರೀರಕ್ಷೆ. ದಯವಿಟ್ಟು ಪೈರಸಿನ ಅವಾಯ್ಡ್ ಮಾಡಿಬಿಟ್ಟು ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ. ಕನ್ನಡ ಚಿತ್ರಪ್ರೇಮಿಗಳೇ, ವಿಶೇಷವಾಗಿ ಈ ಪ್ರೇಮಿಯನ್ನು ಆಶೀರ್ವದಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಕಂಟೆಂಟು. ನಾನು ನೋಡಿದ ಮಟ್ಟಿಗೆ ಟ್ರೈಲರ್ ಆಗಲಿ ಅಥವಾ ಕಂಟೆಂಟ್ಸ್ ಆಗಲಿ. ಸೊ ಸಿನಿಮಾ 3ನೇ ತಾರೀಕು ಬರ್ತಾ ಇದೆ. ಸಿನಿಮಾಗೆ ಬಂದು
ನೋಡಿ. ತುಂಬ ಒಳ್ಳೆ ಲೈನು. ಆ್ಯಂಡ್ ಈ ಜಂಜಿ ಅವ್ರಿಗೆ 90ಸ್ದು ಒಂದು ಫೀಲ್ ಸಿಕ್ಕರೆ 90s ಅವ್ರಿಗೆ ಟೋಟಲ್ ರೀಕಾಲ್ ಆಗುತ್ತೆ ಡೈರೆಕ್ಟರ್ ಹೇಳ್ದಂಗೆ. ಆಗಲಿ 3ನೇ ತಾರೀಕು ತಪ್ಪದೆ ಪ್ರೇಮಿಯನ್ನು ನೋಡಿ. ನಮಸ್ಕಾರ.